ಸಾವಿನ ಮನೆಯಾದ ಅಫಜಲಾಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಿತ್ತು ಮತ್ತೊಂದು ಹೆಣ. ಆಸ್ಪತ್ರೆ ಎದುರು ಜಮಾವಣೆಗೊಂಡ ಮೃತರ ಕುಟುಂಬಸ್ಥರು. ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಒಂದಿಲ್ಲೊಂದು ವಿಷಯದಲ್ಲಿ ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಗುತ್ತಿದೆ. ಕಳೆದ ರವಿವಾರದಿಂದ ಪಟ್ಟಣದ ಅಕ್ಬರ್ ಬೇಗ್ 56 ವರ್ಷ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಜರುಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದ ಕುಟುಂಬಸ್ಥರು ಆಸ್ಪತ್ರೆಯ ಮುಖ್ಯ ಬಾಗಿಲು ಬಂದ್ ಮಾಡಿ ವೈದ್ಯರು ಮಲಗಿದ್ದರು ಎಂದು ಆರೋಪ ಮಾಡುತ್ತಿದ್ದಾರೆ. ನಂತರ ಕುಟುಂಬಸ್ಥರ ಗೋಳಾಟ ಕೇಳಿ ಎಚ್ಚರಗೊಂಡ ಆಸ್ಪತ್ರೆಯ ಸಿಬ್ಬಂದಿ ಆಸ್ಪತ್ರೆಯ ಗೇಟ್ ಓಪನ್ ಮಾಡಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಗಾಗಿ ಪರದಾಡಿದ ಕುಟುಂಬಸ್ಥರು ಯಾರೊಬ್ಬರೂ ಚಿಕಿತ್ಸೆ ನೀಡದೆ ಬೇಜವಾಬ್ದಾರಿ ತೋರಿದ ಹಿನ್ನೆಲೆ ಕಲಬುರಗಿ ಮಾರ್ಗ ಮಧ್ಯದಲ್ಲಿ ಅಕ್ಬರ್ ಬೇಗ್ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಇದರ ಬೆನ್ನಲ್ಲೇ ಕುಟುಂಬಸ್ಥರು ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡು ಗದ್ದಲದ ವಾತಾವರಣ ಏರ್ಪಟ್ಟಿತ್ತು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮೆಹಬೂಬ್ ಮನಿಯಾರ್, ನಮ್ಮ ಸಹೋದರ ಅಕ್ಬರ್ ಬೇಗ್ ರವರಿಗೆ ಅಲ್ಪ ಹೃದಯಾಘಾತವಾಗಿರುವ ಹಿನ್ನೆಲೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ನಾವು ಕರೆದುಕೊಂಡು ಬಂದಿದ್ದೇವೆ. ಆಸ್ಪತ್ರೆಯ ಮುಖ್ಯ ಬಾಗಿಲಿಗೆ ಕೀಲಿ ಹಾಕಲಾಗಿತ್ತು. ನಂತರ ವೈದ್ಯರನ್ನ ಜೋರಾಗಿ ಕರೆದಾಗ ಆಸ್ಪತ್ರೆಯ ಸಿಬ್ಬಂದಿಯೊಬ್ಬರು ಬಂದು ಗೇಟ್ ಓಪನ್ ಮಾಡಿದರು. ನಂತರ ವೈದ್ಯರು ಎಲ್ಲಿ ಎಂದು ನಾವು ಹುಡುಕಾಡಿದರೂ ಯಾರೂ ಸಿಗಲಿಲ್ಲ. ಒಂದು ಮಾತ್ರೆಯೂ ಕೂಡ ನೀಡಲಿಲ್ಲ. ಅದಲ್ಲದೆ ಇಲ್ಲಿರುವ ಸಿಬ್ಬಂದಿಗಳಿಗೆ ಇಸಿಜಿ ಮಾಡಲು ಬರುವುದಿಲ್ಲ. ನಂತರ ನಾವು ಆಂಬ್ಯುಲೆನ್ಸ್ ಸಹಾಯದಿಂದ ಕಲಬುರಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ ನಮ್ಮ ಸಹೋದರ ಕೊನೆಯುಸಿರೆಳೆದರು. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸಾವಿನ ಮನೆಯಾಗಿ ಮಾರ್ಪಟ್ಟಿದೆ. ವೈದ್ಯರು ಸರಿಯಾದ ಚಿಕಿತ್ಸೆ ನೀಡಿದರೆ ಒಂದು ಜೀವ ಉಳಿಯುತ್ತಿತ್ತು. ಇವರ ಬೇಜವಾಬ್ದಾರಿತನಕ್ಕೆ ದಿನನಿತ್ಯ ಸಾವು ಸಂಭವಿಸುವಂತಾಗಿವೆ. ಕೂಡಲೇ ರವಿವಾರ ಆಸ್ಪತ್ರೆಯಲ್ಲಿ ಸೇವೆಗೈಯುತ್ತಿದ್ದ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನ ಅಮಾನತು ಮಾಡಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುವುದೆಂದರು. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫಜಲಾಪುರ. ಕಾಂಟೆಂಟ್ ಬೇಸಿಂಗ್ ಅದ ಅಂತ ಹೇಳ್ತಾರೆ ಇವರು. ಇದು ಕಾಂಟೆಂಟ್ ಬೇಸಿಂಗ್ ಅದ, ಅದು ಇಲ್ಲಿ ಸೈಲಿಗತ್ತಾರೆ ಯಾರು. ಇದು ಕಾಂಟೆಂಟ್ ಬೇಸಿಂಗ್ ಅಂತ ಯಾವನ ಅವನಿಗೆ ಮೊದಲು ತೊಂಬರಿ ಇಲ್ಲಿ ಅವ್ ಯಾವ ಹಿಡ್ದಾನ ಅವನಿಗೆ ಕಾಂಟ್ರಾಕ್ಟ್ ಬೇಸಿಗೆ ಅವ್ನು ರದ್ದು ಮಾಡಿ ಅವನಿಗೆ ಇಲ್ಲ ಅವ್ನಿಗೆ ಯಾವನವ ಅಲ್ಲಿ ಎಲ್ಲಿ ಅವ್ರ ಮನ್ಯಾಗ ಅಕ್ಕ ತಂಗಿಯವ್ರು ಅಣ್ಣ ತಮ್ಮರು ಯಾರು ಬಡವ್ರು ಸೈಲಿಗತ್ತ ಮಗನಿಗೆ ಎಲ್ಲಿ ಅನವ ಕಾಂಟ್ರಾಕ್ಟ್ ಬೇಸ್ ಅವ್ರ ಅಪ್ಪಂದದ ಇದು. ಇದು ಯಾರು ತಗೋಬೇಕ್ರಿ ಇದು ಕಾಂಟ್ರಾಕ್ಟ್ ಬೇಸ್? ಯಾರ ನಾವು ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಇದ್ದೇನ ಅವ್ರಿಗೆ ದೊಡ್ಡ ಇರೋದ ಏನೋ ಇಲ್ಲಿ ಲೋಕಲ್ದವ್ರಿಗೆ ಬಿಟ್ಟು ಇಲ್ಲಿ ಸೈಲಿಗತ್ತ ಎದಗಿಟ್ಟಿದ್ ಎಲ್ಲಾ ದುಡ್ದಿದ್ ನಮ್ಮ ದುಡ್ಡು ರೊಕ್ಕ ತೊಂದಿದ್ ದವಾಖಾನಿಗೆ ಅವ್ರಿಗೆ ಪೇಮೆಂಟ್ ಕೊಡೋರು ನಾವು ನಮ್ಗೆ ಕೇಳ್ತಾರೆ ಯಾರು ಕಾಂಟ್ರಾಕ್ಟ್ ಬೇಸ್ ನಾಗ ಇದ್ದೀರೋ ಅವ ಎಲ್ಲಿ ಕಾಂಟ್ರಾಕ್ಟ್ ಬೇಸ್ ನಾಗ ರೊಕ್ಕ ತೊಂದು ಅವ ಹಾಕ್ತಾನ ಇಲ್ಲಿ ಬಂದು ನಿದ್ದೆ ಮಾಡಿ ಆರಾಮ್ ಹೋಗ್ತಾರೆ. ನಮ್ಮ ಮನ್ಯಾಗ ಆರಾಮ್ ಮಕ್ಕಳಲ್ಲ ಇಲ್ಲಿ ಪೇಮೆಂಟ್ ತೊಂದು ಆರಾಮ್ ನಿದ್ದೆ ಮಾಡಿ ಮನ್ಯಾಗ ಹೋಗಿ ಮಕ್ಕೋತಾರ ಅವ್ರು ಆಗಿಲ್ಲ ಅಂದ್ರೆ ಮನಿ ಕಳಿಸ್ಬೇಡ್ರಿ ಅವ್ರಿಗೆ. ಮತ್ತೆ ಇನ್ನ ಪೋಸ್ಟಿಂಗ್ ಭಾಳ ಖಾಲಿ ಅವ, ಭಾಳ ಪೋಸ್ಟಿಂಗ್ ಖಾಲಿ ಅವ್ರ ನಂಬಲ್ಲಿ. ಅವ್ರಿಗೆ ಸರ್ಕಾರ ದವಾಖಾನೆ ಅವ್ರಿಗೆ ಕೊಡ್ರಿ, ಅವ್ರ ಮನೆಗೆ ಏನು ಮಾಡ್ರಿ. ಅವ ಯಾವ ಇದು ಅಂತ ಹೇಳ್ತಾ ನೋಡ್ರಿ ಸರ್. ಅವ್ನಿಗೆ ಮೊದಲ ಕಾಂಟ್ರಾಕ್ಟ್ ಬೇಸ್ ಅವ ಯಾವನ ಅವ್ನಿಗೆ ಹೇಳ್ರಿ. DC ಮೇಡಮ್ ಹೇಳಕತ್ತೇವ್ ನಾವು ಯಾರು ಯಾರು ಯಾರದಕ್ಕೆ ಕರ್ಮಾಸಾಗಿ ಯಾರು ಮುಂಜಾನೆ 7 ಗಂಟೆ ಪೇಷಂಟ್ ತರ್ತಾರ. ತಂದ ತಕ್ಷಣ ಡಾಕ್ಟರ್ಗಳು ಮ್ಯಾಲ ಮಕ್ಕೋತಾರ, ನರ್ಸ್ಗಳು ಇಲ್ಲ, ಪಿಯೋನ್ಗಳು ಇಲ್ಲ. ವೇಟೆಡ್ ಮನುಷ್ಯ ಎತ್ಕೊಂಡ್ ಹೋಗ್ಲಕ್ಕೂ ಆಗಲಾಗ್ಯದ. ಏನ್ ಗಾಡಿ ಇಲ್ಲ, ಏನಿಲ್ಲ ವ್ಯವಸ್ಥೆ. ರೈಟಿಗೆ ಹಚ್ಚ ಲೆಫ್ಟಿಗೆ ಹಚ್ತಾರ, ECG ರೈಟಿಗೆ ಹಚ್ಚ ಲೆಫ್ಟಿಗೆ ಹಚ್ತಾರ. ಆ ತರ ಆಗಿ ಪೇಷಂಟ್ಗೆ ಒಂದು ನಾಲ್ಗಿ ತಳ ಗೋಲಿ ಕೊಡು, ಇಕೋ ಡಿಸ್ಪ್ಲೇನ್ ಯಾವ ಗೋಲಿ ಅದ ಅದು ಕೊಡೋದ್ ಬಿಟ್ಟು ಬೇರೆ ಯಾವ್ದಾರ ಒಂದು ಗೋಲಿ ಕೊಟ್ರೆ ಗೋಲಿನ ಇಷ್ಟ ಆಗ್ಲಿಲ್ಲ. ಇಲ್ಲಿ ತಾಲೂಕಾಗಿ ಒಂದ್ ಗೋಲಿ ಕೊಟ್ರೆ ಪಾಪ ಜೀವ ಉಳಿತಿತ್ತು ಅವ್ರದ್ದು. ಅಲ್ಲಿ ಹೋಗತ್ತನ ಒಂದ್ 100 ಫೀಟ್ ಇಲ್ಲ. ಅಲ್ಲಿ ಜಯದ ಹಾಸ್ಪಿಟಲ್ನಾಗ ಡೆತ್ ಆಯ್ತು 3 ಸಾರಿ. ಈ ಕಡೆ ಇಲ್ಲಿ ಚೌಡಾಪುರ ಹೋದ ಅಲ್ಲಿ ಒಂದ್ಸರಿ ಅಟ್ಯಾಕ್ ಆಯ್ತು. ಆಂಬುಲೆನ್ಸ್ದಾಗ ಅಲ್ಲಿ ಆಕ್ಸಿಜನ್ ಇಲ್ಲ, ಏನಿಲ್ಲ. ಈ ತರ ಇಲ್ಲಿನ ಅಧಿಕಾರಿಗಳು DHO ಇಲ್ಲಿ ತಾಲೂಕು ಅಧಿಕಾರಿಗಳು ಒಂದು ಒಳ್ಳೆ ಕೆಲಸ ಕರೆಕ್ಟ್ ಬರ್ತಾರ. ಆದ್ರೆ ಇವ್ರ ಕೈಯಾಗ ಕಳ ಮಾಡೋರು ಆಫೀಸರ್ಗಳು ಇವ್ರ ಮಾತಿ ಕೇಳಲಾಗಂತ ಎಲ್ಲರಿಗೂ ಗೊತ್ತದ, ನಮ್ಗೂ ಗೊತ್ತದ, ಅಧಿಕಾರಿಗಳು ಗೊತ್ತದ. ಅಂತವ್ರು ಯಾರಾದ್ರೂ ಕೂಡಲೇ ಅವರಿಗೆ ಸಂಬಂಧಪಟ್ಟವರಿಗೆ ಸಸ್ಪೆಂಡ್ ಮಾಡಬೇಕು. ಇಲ್ಲ ನಾಳೆಗೆ ಇವತ್ತು ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರ ನಾಳೆ DC ಮೇಡಮ್ ಬರಬೇಕು, ಇಲ್ಲಾಂದ್ರ MLA ಅವರು ಬರಬೇಕು, ಇಲ್ಲ ನಾಳೆ ಉಗ್ರಾದ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮೂಲಕ ಅವ್ರಿಗೆ ಗಮನಕ್ಕೆ ತರ್ತೀವಿ ನಾವು ಅಷ್ಟೇ. ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ, ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 821781
5404. ನಾಗೇಂದ್ರ ಜಮಾದಾರ್ ಮಾಲೀಕರು ಕೋಳಿ ಕುರಿ ಮೊಟ್ಟಿ ಫಾರಂ ಹುಮ್ದಾಬಾದ್.